ವೆಲ್ಕಮ್ ಟು ಚಂದನ ಮಲ್ನಾಡ್ ಯೂಟ್ಯೂಬ್ ಚಾನಲ್. ನಾವು ಹೋಗ್ತಾ ಇದ್ದೀವಿ ಇವಾಗ ಅಕ್ಕನ ಮನೆಗೆ ಹೋಗಿ ಮಕ್ಕಳನ್ನ ರೆಡಿ ಮಾಡಿಕೊಂಡು ಕೊಪ್ಪಕ್ಕೆ ಹೋಗಬೇಕು. ಎಂತ ಗೊತ್ತಾ, ನಾನು ಹಿಂಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ನಂಗೆ ಹಿಂಗೆ ಹಾಡು ಹೇಳ್ತಾ ಆ್ಯಕ್ಟಿಂಗ್ ಮಾಡ್ತಾ ಹೋಗಕ್ಕೆ ಇಷ್ಟ ಆಯ್ತಾ. ನಾನು ಹಿಂಗೆ ಹೋಗ್ತೀರ ನನ್ನ ತಂಗಿ ಹೇಳ್ತಾರೆ, ಬಾಯಿ ಮುಚ್ಕೊಂಡು ಕೂರ್ತೀಯಾ ಇಲ್ಲ ಇಳ್ಸಿ ಹೋಗ್ತಿರ್ಲಾ ಅಂತ. ಹಾಗೆ ಬರ್ತಾ ಅಕ್ಕ ಕಾಲ್ ಮಾಡಿ ಹೇಳಿದ್ದು, ಪಾಪುನ ಹಾಗೆ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬನ್ನಿ ಅಂತೇಳಿ. ಅವನಿಗೆ ಟೆಸ್ಟ್ ಇತ್ತಂತೆ, ಅದಕ್ಕೆ ಸ್ಕೂಲ್ ರಜೆ ಮಾಡೋಕ್ಕಾಗಿಲ್ಲ, ಬಂದಿದ್ದ. ಅವನ್ನ ಕರ್ಕೊಂಡು ಇವಾಗ ಮನೆಗೆ ಹೋಗಿ ರೆಡಿ ಮಾಡಿಸ್ಬೇಕು. ನೀನು ಸ್ಕೂಲಲ್ಲಿ ಹೆಂಗಿರ್ತೀಯಾ ಅಂತೇಳಿ. ಹಾಯ್ ಫ್ರೆಂಡ್ಸ್ ಹೇಳು. ಏನು ಇದೆಂತದ? ಇಲ್ಲಿರ ಎಲ್ಲೋ ಹಾಯ್ ಸರ್ವ. ಹಾಯ್ ಸರ್ವ. ನಾವು ಹೋಗೋ ಅಷ್ಟೊತ್ತಿಗೆ ಅವ್ರ ಮನೆಗೆ ಬಳೆಗಾರರು ಬಂದಿದ್ದರು. ಎಲ್ಲರೂ ಇಟ್ಕೊಂಡಾಗಿತ್ತು. ನಾವು ಹೋದ್ವಾ ಅಷ್ಟೊತ್ತಿಗೆ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ, ನೀವು ಇಬ್ಬರು ಬಳೆ ಇಟ್ಕೊಳ್ಳಿ ಅಂತ ಅಕ್ಕನ ಮಾವ ಅತ್ತೆ ಹೇಳಿದ್ರು. ಅದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನಂಗೆ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ, ನನ್ನ ತಂಗಿ ಸೆಲೆಕ್ಟ್ ಮಾಡಿದ್ನ, ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿದ್ನ ನಾನು ಹಾಕ್ಕೊಳ್ಳೋದು ಯಾವಾಗಲೂ. ಇವಾಗ ನೋಡಿ ನಮ್ಮ ಪಾಪುನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವನ್ನ ರೆಡಿ ಮಾಡೋಷ್ಟರಲ್ಲಿ ನಮ್ಮಿಬ್ರಿಗಂತೂ ದೇವ್ರೆ ಸಾಕಾಗೋಯ್ತು. ಒಂದು 10 ಜನಕ್ಕೆ ಮೇಕಪ್ ಮಾಡ್ಬೋದಿತ್ತೇನೋ. ನಾಮ ಇಡ್ಸಿನ ಸರಿ ಮಾಡೋಕ್ಕಂತ ಹೋದ್ನಾ, ಅಳ್ಸೆ ಹೋಯ್ತು ನನ್ನ ತಂಗಿ ಕೊಟ್ಲು ನೋಡಿ ಕಡುಬು. ಗೊತ್ತಾ, ನಾನು ಎಂಥರು ಸರಿ ಮಾಡೋಕ್ಕೆ ಹೋದರೆ ಅದೆಂತ ಸರಿನೇ ಆಗಲ್ಲ, ಹಾಳೇ ಆಗದ ಮೇಲೆ. ಅವನಿಗೆ ಐ ಶ್ಯಾಡೋ ಒಂದು ಹಚ್ಕೊಳಕ್ಕೆ ಇಷ್ಟ ಆಯ್ತು, ಅದಕ್ಕೆ ಐ ಶ್ಯಾಡೋ ಒಂದು ಹಚ್ಚಿಸ್ಕೊಳತ್ತೆ. ಹಂಗೆ ಸುಮ್ಮನೆ ಕೂರ್ತಿದ್ದ. ಮತ್ತೇನು ಹಾಕೋಕ್ಕೂ ಬಿಡಲ್ಲ, ಏನು ಹಚ್ಚೋಕ್ಕೂ ಬಿಡಲ್ಲ. ಒಂದು ಹಚ್ಚಿದ್ರೆ ಸಾಕು ಓಡೋಗೋದು, ಇದು ನೋಡೋದು, ಏನೋ ಕನ್ನಡಿ ನೋಡೋದು. ವಾ ಎಷ್ಟು ಚಂದ ಕಾಣಿಸ್ತಿದ್ದೀನಲ್ಲ, ಒಳ್ಳೆ ರಾಜನ ಥರ ಕಾಣಿಸ್ತಿದ್ದೀನಲ್ಲ ಅಂತ. ಆಮೇಲೆ ಮತ್ತೆ ಬಂದು ಕೂರೋದು, ಮತ್ತೆ ಹೋಗೋದು. ಎಂತ ಗಚ್ಕೊಳಿ ಆಗ್ತದೆ ಚಿನ್ನ? ನನ್ನ ಬಟ್ಟೆ ಕೊಳೆ ಆಗ್ತದೆ, ಬಟ್ಟೆ ಕೊಳೆ ಆಗ್ತದೆ. ಬೇಗ ಬಾ, ಬೇಗ ಬಾ, ಬೇಗ ನೋಡ್ಕೊ, ಬೇಗ ಬಾ. ನೋಡಿ ಅವ್ರ ಅಮ್ಮನ ಹತ್ರ ಕನ್ನಡಿ ನೋಡ್ಕೊಂಡು ಹೇಳ್ತಾ ಇರೋದು, ಪಳ 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 ಅಂತ ಮಿಂಚ್ತಾ ಇದ್ದಾನಂತೆ. Oh my god. ನೀವಿಬ್ಬರೇ ಮಾಡ್ತಿದ್ಯಾ? ನೀನಿಲ್ವಾ? ಬೇಡ ಬೇಡ, ಸ್ವಲ್ಪ ಹಂಗೆ ಇಟ್ಕೊರು, ಆಮೇಲೆ ನಾವು ಒಂದು ಕಡೆಯಿಂದ ಎಲ್ಲ ಹಾಕಿದ್ರೆ ಡಬ್ಬ ನನ್ನ ಮಗ ಎಲ್ಲ ಅವನು ಒಂದು ಕಡೆಯಿಂದ ಬಿಚ್ಚಿ ಒಗಾಸೋದು. ಇಲ್ಲೊಳಗೆ ಹೋಗಿ ಇಷ್ಟೆಲ್ಲ ರೆಡಿ ಮಾಡೋದು.
ನೀವು ಮುಟ್ಟಬೇಡಿ ಎಲ್ಲ ಸಾಕು. ನಿಮ್ಗೆ ಏನಾಗ್ರಿ ಅಮ್ಮಮ್ಮ ನಾನು ನೋಡಿದ್ರೆ ಅಂತ 5 ದಿನಕ್ಕೊಂದ್ಸರಿ ಹೋಗೋದು ಅವ್ಳು ಬರ್ದಂಗು ನಿಂತ್ಕೊಂಡು ನೋಡು ಕನ್ನಡಿ. ಅಂತೂ ಇಂತೂ ರೆಡಿ ಮಾಡಾಯಿತು, ಎಲ್ಲರೂ ಹೊರಟ್ವಿ. 3:15 ಬರೋಕ್ಕೆ ಹೇಳಿದ್ರು ಅಲ್ಲಿಗೆ. ನಾವಿಲ್ಲಿ ಮನೆಯಿಂದನೇ ಹೊರಡ್ತಾ 3:45 ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಹೋಗಿದೆ, ಅದಕ್ಕೆ ಓಡ್ತಾ ಇದ್ದೀವಿ ನೋಡಿ. ನಮ್ಮ ಆರ್ಯಂದೇ 281ನೇ ಟೋಕನ್ ನಂಬರ್. ಒಟ್ಟು 400 ಮಕ್ಕಳಂತೆ. ಎಷ್ಟು ಮಕ್ಕಳು ನೋಡ್ರಿ. ನಾನೊಂಚೂರು ವೀಡಿಯೋ ಮಾಡೋಣ ಅಂತ ಹೋದೆ. ನೋಡೋಕೆ ಬಂದರು ಜರ್ಜಸ್ಸು, ಅವರು ಇವರು ದೂಡಿ ನಂಗೆ ಸರಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಆದರೂ ಎಷ್ಟು ಚಂದ ಇದ್ದಾರೆ ನೋಡಿ, ಮುದ್ದು ಮುದ್ದು ಕೃಷ್ಣಗಳು. ನಮ್ಮ ಮನೆ ಗುಬ್ಬಿ ಮರಿ ನೋಡ್ರಿ, ಸಿಕ್ಕಿದ್ದೆ ಚಾನ್ಸು ಅಂತ ಬೆಣ್ಣೆ ಹಿಸ್ತಾ ಕೂತಿರೋದು. ಅಷ್ಟು ಜನ ಇದ್ದರು, ನಮ್ಮ ಪಾಪು ಅಂತೂ ಒಂಚೂರು ರಗಳೆ ಮಾಡಿಲ್ಲ. ಅವ್ನ ಪಾಡಿಗೆ ಅವ್ನ ಬೆಣ್ಣೆಲಿ ಆಟ ಆಡ್ಕೊಂಡು ಕೂತಿದ್ದ. ನಮ್ಮ ಸಣ್ಣ ಪಾಪು ಹುಟ್ದಾಗಿಂದನೂ ನಾನು ಕೃಷ್ಣ ಅಂತಲೇ ಕರೆಯೋದು. ಇವನಿಗೆ ಕೃಷ್ಣ ಅಂತ ಕರೆಯೋದು. ನಮ್ಮ ಆರ್ಯಂಗೆ ಬಲರಾಮ ಅಂತ ಕರೆಯೋದು. ಅವ್ನು ನಂಗೆ ಬಲರಾಮ ಅನ್ಬೇಡ, ಕೃಷ್ಣನೇ ನಮ್ಮ ಭಾವ ಅವ್ರ ಫ್ರೆಂಡ್ ಫೋಟೋಗ್ರಾಫರಿಗೆ ಬರೋಕ್ಕೆ ಹೇಳಿದ್ರು. ಹಾಗೆ ಪಾಪುದು ಆರ್ಯಂದು ಎಲ್ಲ ಫೋಟೋ ತೆಗ್ಸೋಣ ಅಂತೇಳಿ ಹೋಗ್ತಾ ಇದ್ವಿ. ಮಳೆ ಅದಕ್ಕೆ ಸೈಡಲ್ಲೇ 1-2 ಫೋಟೋಸ್ ತೆಗ್ಸಿದ್ವಿ. ನಮ್ಮ ಸಣ್ಣ ಪಾಪು ಆದರೆ ಫೋಟೋಗೆ ಚೆನ್ನಾಗಿ ಫೋಸ್ ಕೊಡ್ತಾನೆ, ಒಂಥರ ರಿಯಾಕ್ಟ್ ಮಾಡ್ತಾನೆ. ಆದರೆ ನಮ್ಮ ಆರ್ಯ ಅಂತೂ ಫೋಟೋಗ್ರಾಫರ್ ಅಂದ್ರೇ ನಾಚಿಕೆ. ಇದು ನಮ್ಮ ಫೋನಲ್ಲೆಲ್ಲ ಆದರೆ ಫೋಟೋ ಹೊಡಿ ಅಂತಿರ್ತಾನೆ ಇವಾಗ. ಆದರೆ ಫೋಟೋಗ್ರಾಫರ್ ಹತ್ರ ಫೋಟೋ ತೆಗ್ಸೋದಂದರೆ ಒಂಚೂರು ನಾಚಿಕೆ ಮಾಡೋದು. ನಾವು ಫೋಟೋ ಎಲ್ಲ ತೆಗ್ಸಿ ಮೇಲೊಂದು ರೂಮ್ ಇತ್ತು, ಅಲ್ಲಿ ಹೋಗಿ ಕೂತಿದ್ವಿ. ಅಷ್ಟರಲ್ಲಿ ಸರ್ವ ಪ್ರವೀಣ್ 2nd ಪ್ಲೇಸ್ ಅಂತ ಕರಿತಾ ಇದ್ದರು. ಆದರೆ ನಮ್ಗೆ ಕನ್ಫರ್ಮ್ ಆಗಿಲ್ಲ. ಆಮೇಲೆ ಪವನ ಪ್ರವೀಣ್ ಅಂತೆಲ್ಲ ಹೇಳಿದ್ರು. ಆವಾಗ ಗೊತ್ತಾಯಿತು. ಎಷ್ಟು ಖುಷಿ ಆಯಿತು ಗೊತ್ತಾ, ನಮ್ಮ ಪಾಪು 2nd ಪ್ಲೇಸ್ ಬಂದಿದ್ದು. ಆರ್ಯ ಹಶ್ವತ್ತುಂಟಾ? ಏನು ಬೇಕು ತಿನ್ನಕ್ಕೆ? ಗೋಬಿ. ಹಸಿವಾದ್ರೆ ಗೋಬಿ ತಿಂತಾರಾ? ಗೋಬಿ. ನನಗೂ ಗೋಬಿ. ಇಡ್ಜನ್ ಆರ್ಯ 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 ಹೆಂಗುಂಟು ಆರ್ಯ? ಆರ್ಯ ಹೆಂಗುಂಟು? ಆರ್ಯ ಹೆಂಗುಂಟು? ಆರ್ಯ ಆರ್ಯ ಹೆಂಗುಂಟು ಆರ್ಯ?
ಚೀ ರಿಯಾಕ್ಷನೇ ಕೊಡಲ್ಲ ಕಣೆ ಹೆಂಗ ಹೆಂಗಿದೆ ಗೋಬಿ ಚಂದನ ಅರೆ ಗೋಬಿ ಹೆಂಗಿದೆ ದುಡ್ಡು ಕೊಡು ನೀನೆ ನೀನೇ ದುಡ್ಡು ಕೊಡೋದಾರಿ ಇವಾಗ ನಿಂದೆ ಬಿಡಿ ಬನ್ನಿ ಗೈಸ್ ಎಂತ ಕೊಡು ಬಿಲ್ ಅದೇ ನಾವಿದ್ದೇನೆ ಈ ಕಟ್ಲಾರಿ ಹಿಡ್ಕೊಂಡು ಎಲ್ಲಿ ತಿನ್ನೋದಲ್ಲ ನಂದು ಮತ್ತೆ ಹಾಂ ಇದು ಯಾರ್ದು ಅಮ್ಮಂದು ಗೌರಿ ಹಬ್ಬಕ್ಕೆ ಅಕ್ಕಂಗೆ ಬಾಗಿನ ಕೊಡಬೇಕಿತ್ತಲ್ಲ ಅದಕ್ಕೆ ಹೆಂಗೋ ಪೇಟೆ ಬಂದಿದ್ದೀವಲ್ಲ ಸೀರೆ ತಗೋ ಅಂತ ಹೇಳಿದ್ವಿ ಸೀರೆ ಏನಕ್ಕೆ ತುಂಬ ಇದ್ದಾವೆ ಅಂತ ಹೇಳಿದ್ದು ಹಾಗಾದರೆ ಬೆಳ್ಳಿದು ಕಾಲ್ಸಿನ ತಗೋಬೇದೆ ಅಂಥೇಳಿ ಬಂದ್ವಿ ಇವಾಗ ನೋಡಬೇಕು ಯಾವ ಥರ ಸಿಗುತ್ತೆ ಅಂತೇಳಿ ಅಡಿ ಅಲ್ಲೋಡು ಫೈನಲ್ ಆಗಿ ಅಕ್ಕಂಗೆ ಒಂದು ಕಾಲ್ಚನ್ ಸೆಲೆಕ್ಟ್ ಮಾಡಿಕೊಂಡು ಪಾಪಗೊಂದು ದೃಷ್ಟಿ ಸರ ಕ್ಯೂಟಾಗಿ ಕಾಣಿಸ್ತಿತ್ತು ಅದೊಂದು ತಗೊಂಡ್ವಿ ಹಾಗೆ ಮನೆ ಕಡೆ ಹೊರಟ್ವಿ ಅವ್ರು ಬುಡೆ ಹೊಡ್ಸ್ಕೊಂಡು ಬಂದಲ್ಲಿಂದ ಆರ್ಯ ಹೇಳ್ತಿದ್ದ ಮಸಾಲೆ ಪುರಿ ಬೇಕು ಅಂತ ಹಾಗೆ ಮಸಾಲೆ ಪುರಿ ತಿಂದು ಮನೆ ಮಂದಿರ ಅಯೋಧ್ಯ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೈಟ್ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ನಮ್ಮ ಪುಟ್ಟ ಗುಬ್ಬಿ ಮಾರಿಗೆ ಉಯ್ಯಾಲೆಲ್ಲ ಆಡೋದಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಉಯ್ಯಾಲೆಲ್ಲಿ ಕೂಸ್ಕೊಂಡು ಆಟ ಆಡ್ತಿದ್ರೆ ಸುಮ್ಮನೆ ಕೂತ್ಕೊತಾನೆ ಇಲ್ಲ ಅಂದರೆ ಕೂರಲ್ಲ ಮಿಸ್ಸಾ ಅಕ್ಕನ ಮದುವೆ ಅದು ಫಸ್ಟಲ್ಲೆಲ್ಲ ಅಕ್ಕನ ಬಿಟ್ಟು ಮನೆಗೆ ಹೋಗೋದಂದರೆ ಏನೋ ಒಂಥರ ಬೇಜಾರು ಒಬ್ಳೇನೇನೋ ಅನ್ನೋ ಥರ ಆಮೇಲೆ ಆರ್ಯನ್ ಬಿಟ್ಟು ಹೋಗೋದಂದರೆ ಬೇಜಾರಾಗ್ತಿತ್ತು ಇವಾಗಂತೂ ನಮ್ಮ ಪುಟ್ಟ ಗುಬ್ಬಿನ ಬಿಟ್ಟು ಹೋಗೋಕ್ಕಂತೂ ಮನಸ್ಸೇ ಆಗಲ್ಲಪ್ಪ ಥ್ಯಾಂಕ್ ಯು ಮಗನೇ ಮಂಜಣ್ಣ ಹಾಂ ಯೂಟ್ಯೂಬ್ ಮಾಡಿದೆ ಎಂತ ಒಳ್ಳೆ ಸೀನಾ ಹಾಂ ಫೋಟೋಕ್ಕೆ ಬರ್ತೀನಿ ಒಂದು ದಿವಸ ಫೋಟೋದಾಗ ಬಿಡೋದು ಎಲ್ಲ ಅಲ್ಲೋಡಲ್ಲಿ ಸೈನಿಕರೆಲ್ಲ ಬರೋದು ಅಮ್ಮನ ಕರ್ಕೋದಾ ಹಾಂ ಇಲ್ಲ ನಾವು ಹೋಗೋಣ ಈಗ
ಹೋಗುವ ಅವು ನನ್ನ ಸ್ಟೈಲ್ ಬೇರೆ ಏ ಅವನು ಬಾಯ್ ಮಾಡ್ತಾನೆ ಹಾಂ ಬಾಯ್ ಬಾಯ್ ತೆಗೆದು ಹಾಂ ಹಾಂ ಆಯಿತು ಇಟ್ಕೋತೀನಿ. ನನ್ನ ಮಗ ಗುಲಾಬಿ ಹೂನ ಬೀಳಿಸ್ಕೊಂಡು ಹೋಗಬೇಡ ಅಂದಿದ್ದ. ಅದು ನೋಡಿದ್ರೆ ಬೈಕಲ್ಲಿ ಬರಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡಿದ್ದೆ, ಹೆಂಗೋ ಬಿದ್ದೇ ಹೋಗ್ಬಿಟ್ಟಿದೆ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.